ಪ್ರಧಾನಿ ಮೋದಿಯವರಿಂದ ಮತ್ತೊಂದು ಸೆಲ್ಫಿ ವಿಡಿಯೋ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್ ಅಂತನೇ ಪ್ರಧಾನಿ ಮೋದಿ ಮಾತನ್ನು ಶುರು ಮಾಡಿದ್ದಾರೆ. ತಡರಾತ್ರಿ ಮೋದಿಯವರು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ. ನಿನ್ನೆ ಮಧ್ಯರಾತ್ರಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅವಕಾಶ ಸಿಕ್ತು, ನಾನೊಂದು ವಿಡಿಯೋ ಪೋಸ್ಟ್ ಮಾಡಿದೆ, ಅದಕ್ಕೆ ನೀವು ಪ್ರತಿಕ್ರಿಯಿಸಿದಂಥ ರೀತಿ ಇದೆಯಲ್ಲ ಅದು ಸಕಾರಾತ್ಮಕವಾಗಿತ್ತು, ಅದು ಪಾಸಿಟಿವ್ ಆಗಿತ್ತು, ನಿಮ್ಮ ಸಲಹೆ ಸೂಚನೆಗಳಿಗೆ ಧನ್ಯವಾದಗಳು ಅಂತ ಮಾತು ಶುರು ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಬಾಂಧವ್ಯ ಹಿಂಗೆ ಮುಂದುವರಿಯುತ್ತೆ ಅಂತ ಕೂಡ ಮೋದಿ ಹೇಳಿದ್ದಾರೆ. थैंक यू फ्रेंड्स. कल देर रात आपसे मिलने का मौका मिल गया. मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी. ये आपका प्यार बना रहेगा, हमारा नाता और अधिक सक्रियता से जुड़ता रहेगा. थैंक यू दोस्तों. ನೋಡಿ, ಇದು ಇನ್ಸ್ಟಾದಲ್ಲಿ 102 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಮೋದಿಯವರಿಗೆ. ಪೋಸ್ಟ್ ಆದ 8 ನಿಮಿಷಗಳಲ್ಲಿ 25 ಲಕ್ಷ ಜನ ನೋಡಿದ್ದಾರೆ. 20 ನಿಮಿಷದಲ್ಲಿ 10 ಲಕ್ಷ ಜನ ನೋಡಿದ್ದಾರೆ. ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲಕ್ಕೆ ಮನದಾಳದಿಂದ ಧನ್ಯವಾದ ಅಂತ ಹೇಳಿದ್ದಾರೆ ನರೇಂದ್ರ ಮೋದಿ. ನೋಡಿ, ನೆನ್ನೆಯ ವಿಡಿಯೋಕ್ಕೂ ಇವತ್ತಿನ ವಿಡಿಯೋಕ್ಕೂ ಬಹಳ ವ್ಯತ್ಯಾಸ ಇದೆ. ನೆನ್ನೆಯ ವಿಡಿಯೋನು ಕೂಡ ನಾವು ತೋರಿಸ್ತಾ ಇದ್ದೀವಿ. ನಿನ್ನೆ ಏನು ಹೇಳಿದರು ಮೋದಿಯವರು ಅಂತ. ಇನ್ನು ಮೊನ್ನೆ ರಾತ್ರಿ ಇದ್ದಿದ್ದು, ನಿನ್ನೆ ರಾತ್ರಿದು ನಾವು ತೋರಿಸ್ತಾ ಇದ್ದೀವಿ. ನಿನ್ನೆ ಮಧ್ಯರಾತ್ರಿ ಮತ್ತೊಂದು ಅವರು ವಿಡಿಯೋ ಬಿಟ್ಟಿರೋದು. ನನಗೆ ಹಿಂದೆ ನನಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ತು ನಿಮ್ಮ ಜೊತೆಗೆ, ಆದರೆ ನೀವು ಇಷ್ಟೊಂದು ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟರಿ. ನಿಜಕ್ಕೂ ನಿಮ್ಮ ಬೆಂಬಲ ನಮಗೆ ಬೇಕಾಗಿದೆ. ಇದು ಇನ್ನು ನಿನ್ನೆ ಬಿಡುಗಡೆ ಆಯ್ತಲ್ಲ ವಿಡಿಯೋ, ಅದರಲ್ಲಿ ಏನು ಹೇಳಿದರು ಅವರು? ನಾವೇನೇನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳಿದರು. ನಾವೇನೇನು ಕ್ರಮ ತೆಗೆದುಕೊಳ್ತಾ ಇದ್ದೀವಿ, ತಪ್ಪು ಮಾಡಿದಂಥವ್ರು ಜೈಲಲ್ಲಿರುವಂಥದ್ದು, ನಮ್ಮದೊಂದು ದೊಡ್ಡ ಜವಾಬ್ದಾರಿ ಅಂದರೆ ಏನಪ್ಪ ಅಂದರೆ ಇದೆಲ್ಲವನ್ನು ಕೂಡ ನಿಭಾಯಿಸೋದು. ನಮ್ಮದೊಂದು ದೊಡ್ಡ ಜವಾಬ್ದಾರಿ ಇತ್ತು, ವಿದ್ಯಾರ್ಥಿಗಳಿಗೆ ಒಂದು ವರ್ಷ ವೇಸ್ಟ್ ಆಗಬಾರ್ದು ಅನ್ನುವಂಥದ್ದು. ನಮಗೊಂದು ಜವಾಬ್ದಾರಿ ಇತ್ತು, ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರ್ದು ಅನ್ನುವಂಥದ್ದು. ಹೀಗಾಗಿ ತನ್ನ ಸಂಪೂರ್ಣ ಶಕ್ತಿಯನ್ನು ವ್ಯಯಿಸಿ ಸರ್ಕಾರ ಮತ್ತೆ ಪರೀಕ್ಷೆ ಮಾಡ್ತು ಅಂಥೇಳಿ ಅಂತೂ ಇಂದು ಇವತ್ತು ಮತ್ತೆ ಒಂದು ವಿಡಿಯೋ ಬಂದಿರೋದು ನಿನ್ನೆ ರಾತ್ರಿ. ನನಗೆ ಬಹಳ ಖುಷಿಯಾಗೇ ಮಾತಾಡಿದ್ದಾರೆ ಮೋದಿ. ಖುಷಿಯಾಗೇ ಮಾತಾಡಿದ್ದಾರೆ. ಏನು ಅಂದರೆ, ನಿಮ್ಮ ಈ ಸಕಾರಾತ್ಮಕ ಸ್ಪಂದನೆಗೆ ನನ್ನ ವಂದನೆ ಅಂತ ಹೇಳಿದ್ದಾರೆ ಮೋದಿ. थैंक यू फ्रेंड्स. कल देर रात आपसे मिलने का मौका मिल गया. मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी. ये आपका प्यार बना रहेगा, हमारा नाता और अधिक सक्रियता से जुड़ता रहेगा. थैंक यू दोस्तों. ಇನ್ನು ದೆಹಲಿಯಲ್ಲಿ ಸಿಜೆಪಿ ಪ್ರತಿಭಟನೆ ಮುಂದುವರೆದಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಇವತ್ತು ಡೆಡ್ಲೈನ್ ಇವತ್ತಿಗೆ ಅಂತ್ಯ ಆಗುತ್ತೆ. ಪ್ರಧಾನ್ ರಾಜೀನಾಮೆ ಸೇರಿದಂತೆ 3 ಬೇಡಿಕೆಗಳನ್ನು ಸಿಜೆಪಿ ಇಟ್ಟಿದೆ. ರಾಜೀನಾಮೆ ಕೊಡಲಿಲ್ಲ ಅಂತಂದರೆ ಪ್ರತಿಭಟನೆಯನ್ನು ತೀವ್ರ ಮಾಡ್ತೀವಿ ಅಂತ ಕೂಡ ಸಿಜೆಪಿ ಎಚ್ಚರಿಕೆ ಕೊಟ್ಟಿದೆ. ಈ ಕೇಂದ್ರ ಸಚಿವರ ಜೊತೆಗೆ ಇವತ್ತು ಮತ್ತೊಂದು ಸುತ್ತಿನ ಸಭೆ ಇದೆ. ಇವತ್ತು ಜೆ.ಪಿ. ನಡ್ಡಾ, ಜಿತೇಂದ್ರ ಸಿಂಗ್ ಸಭೆ ಮಾಡ್ತಾರೆ. ಈ ಮುಂಜಾಗ್ರತಾ ಕ್ರಮವಾಗಿ ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಯಾವುದೇ ಕಾರಣಕ್ಕೂ ಗುಂಪು ಸೇರಬಾರದು ಜನ ಅನ್ನುವಂಥ ಕಾರಣಕ್ಕೋಸ್ಕರ ದೆಹಲಿಯಲ್ಲಿ 18 ಮೆಟ್ರೋ ಸ್ಟೇಷನ್ಗಳನ್ನು ಸ್ಥಗಿತಗೊಳಿಸಲಾಗಿದೆ. ಈ 4ನೇ ದಿನ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯ ಆಗಿರೋದು.
ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ಈ ಸ್ಥಿತಿಗತಿಗಳು ಏನಾಗಿದೆ ಏನು ಎತ್ತ ಅನ್ನುವಂಥದ್ದು. ದೀರ್ಘಕಾಲ ಉಪವಾಸ ಕೂತ್ಕೊಂಡಿರುವಂಥವರು ಉಪವಾಸವನ್ನು ಅಂತ್ಯಗೊಳಿಸಿದರು. ವಾಂಗ್ಚುಕ್ ಹೇಳ್ತಾರೆ, ನಾವು ಯಾವುದೇ ಒತ್ತಡದಿಂದ ನಾನು ಮಾಡಿದ್ದಲ್ಲ ಅಥವಾ ಯಾವುದೇ ಡೀಲ್ ಆಗಿದೆ ಅನ್ನುವಂಥದ್ದು ಶುದ್ಧ ಸುಳ್ಳು. ಯಾವುದೇ ಕಾರಣಕ್ಕೂ ಹಿಂಸಾಚಾರಕ್ಕೆ ಬೆಂಬಲಿಸಬಾರ್ದು, ಹಿಂಸಾಚಾರ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ನಾನು ವಾಪಸ್ ತಗೊಂಡೆ ಅನ್ನುವಂಥ ಮಾತನ್ನು ಹೇಳಿರೋದು. ಜೊತೆಗೇನು ಅಂದರೆ ಈ CJP ನಾಯಕರದ್ದು ಕೂಡ ನಿರಂತರವಾಗಿ ಚರ್ಚೆ ನಡೀತಾ ಇದೆ. ಇವತ್ತು ಮತ್ತೊಂದು ಸುತ್ತಿನ ಚರ್ಚೆ ಕೂಡ ಇದೆ ಮಂತ್ರಿಗಳ ಜೊತೆಗೆ. ಅವರ ಬೇಡಿಕೆಗಳೇನು, ಜೊತೆಗೆ ಕೇಂದ್ರ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ನಂಬರ್ 2. ನಂಬರ್ 3, ಮೋದಿಯವರ ಮೊದಲ ವಿಡಿಯೋ ಈ ವಿಡಿಯೋ ಬಹಳಷ್ಟು ವ್ಯತ್ಯಾಸ ಇದೆ. ಮೋದಿ ಬಹಳ ಉತ್ಸಾಹದಿಂದ ಮಾತಾಡಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್ ಅಂತಲೇ ಅವರ ಮಾತು ಶುರುವಾಗುತ್ತೆ. ಜೊತೆಗೇನೆಂದರೆ ನಿಮ್ಮ ಬೆಂಬಲ ನಮಗೆ ಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ನನ್ನ ವಿಡಿಯೋಕ್ಕೆ ನೀವು ತುಂಬ ಚೆನ್ನಾಗಿ ಸ್ಪಂದಿಸಿದ್ರಿ, ಹೀಗಾಗೇನು ಅಂತಂದರೆ ನಿಮ್ಮ ಬೆಂಬಲ ಸದಾ ನಮಗೆ ಬೇಕು ಅನ್ನುವಂಥ ಮಾತನ್ನು ಕೂಡ ಮೋದಿಯವರು ಹೇಳಿರೋದು. ಇವತ್ತು ಏನಾಗಬಹುದು? ಹೌದು ರಂಗನಾಥ್, ಪ್ರಮುಖವಾಗಿ ಮೊನ್ನೆ ಒಂದು ವಿಡಿಯೋವನ್ನ ತಡರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡ್ತಾರೆ. ಆ ವಿಡಿಯೋ ಸಂದೇಶದ ಮೂಲಕ ಹೇಳ್ತಾರೆ, ನಾವು ದೇಶಾದ್ಯಂತ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಿರ್ಮಾಣ ಮಾಡೋದಾಗಿರ್ಬೋದು, ಜೊತೆಗೆ ಹೊಸ ಮಸೂದೆಯನ್ನು ತರೋದ್ರ ಬಗ್ಗೆ ಕೂಡ ಅವರು ಸ್ಪಷ್ಟವಾಗಿ ವಿಡಿಯೋ ಸಂದೇಶದಲ್ಲಿ ಹೇಳಿದರು. ಆ ವಿಡಿಯೋಗೆ ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗಿದೆ, ಸಕಾರಾತ್ಮಕ ಅಭಿಪ್ರಾಯಗಳು ವ್ಯಕ್ತ ಆಗಿದೆ ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಈಗ ಜೆನ್ಸಿ ಹೋರಾಟದ ರೀತಿ ಕಾಣಿಸ್ತಾ ಇರತಕ್ಕಂಥ ಈ ವಿದ್ಯಾರ್ಥಿಗಳ ಪ್ರತಿಭಟನೆ ಏನಿದೆ, ಅದಕ್ಕೆ ಸೆಲ್ಫಿ ವಿಡಿಯೋ ಮೂಲಕವೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಸಂದೇಶ ಏನಿದೆ, ಆ ವಲಯಕ್ಕೂ ಕೂಡ ಅದು ಸಾಕಷ್ಟು ಪ್ರತಿಕ್ರಿಯೆ ಬರುವಂತೆ ಮಾಡಿರುವಂತಹದ್ದು. ಹಾಗಾಗಿ ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಖುಷಿ ತಂದಿರುವಂತಹದ್ದು. ಅಂದ್ರೆ ಕೊಟ್ಟಿರುವಂತಹ ಸಂದೇಶ ಜನರಿಗೆ ತಲುಪಿದೆ. ಯಾಕಂತಂದ್ರೆ ವಿಡಿಯೋ ಹರಿಬಿಟ್ಟಂತಹ 8 ನಿಮಿಷದಲ್ಲಿ ಸುಮಾರು 25 ಲಕ್ಷ ಯುವಕರು ನೋಡಿರುವಂತಹದ್ದು, ಸಕಾರಾತ್ಮಕ ಪ್ರತಿಕ್ರಿಯೆ ಸಿಕ್ಕಿದೆ. ಹಾಗಾಗಿ ಅದನ್ನ ಮತ್ತೊಂದು ವಿಡಿಯೋ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಖುಷಿಯನ್ನು ಹಂಚಿಕೊಂಡಿರುವಂತಹದ್ದು. ಸ್ನೇಹಿತರೆ ಅನ್ನುವಂತಹ ನಿಟ್ಟಿನಲ್ಲಿ ಮೋದಿ ಅವರು ಯುವ ಜನತೆಯನ್ನ ಕರೆದು ನಿನ್ನೆ ಬಿಟ್ಟಂತಹ ವಿಡಿಯೋಗೆ ಸಿಕ್ಕಿರ್ತಕ್ಕಂತಹ ಸ್ಪಂದನೆಗೆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಬಹುಮುಖ್ಯವಾಗಿ ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ CJP ಪ್ರತಿಭಟನೆ ನಿರಂತರವಾಗಿ ಮುಂದುವರಿತಾ ಇದೆ, ಜಂತರ್ ಮಂತರ್ನಲ್ಲಿ ಮುಂದುವರಿತಾ ಇದೆ. ಇವತ್ತು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆ ಏನಿತ್ತು, ಈ ಬೇಡಿಕೆಯನ್ನ ಮುಂದಿಟ್ಕೊಂಡು ಪ್ರತಿಭಟನೆ ಆಗ್ತಾ ಇದೆ. ಇವತ್ತು ಡೆಡ್ ಲೈನ್ ಇರುವಂತಹದ್ದು 3:30ಕ್ಕೆ. ಇದರ ಮಧ್ಯದಲ್ಲಿ ಇವತ್ತು ಕೂಡ ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ. ಕೇಂದ್ರ ಜೊತೆಗೆ 3ನೇ ಸುತ್ತಿನ ಸಭೆ ಇವತ್ತು ನಡೆದ್ರೆ, ಇವತ್ತು 3ನೇ ಸುತ್ತಿನ ಸಭೆ ನಡೆಯುತ್ತೆ. ಇದೇ JP ನಡ್ಡಾ ಅವರು, ಜಿತೇಂದ್ರ ಸಿಂಗ್ ಅವರು ಕೂಡ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆ ಏನಿದೆ, ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಇನ್ನುಳಿದಂತ 2 ಬೇಡಿಕೆಗಳ ಬಗ್ಗೆ ಈಗಾಗಲೇ ಕೇಂದ್ರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಅನ್ನುವಂತಹದನ್ನ CJP ಪಕ್ಷದ ವಕ್ತಾರರೇ ಹೇಳಿರುವಂತಹದ್ದು. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವಂತಹ ವಿಚಾರದ ಬಗ್ಗೆ ಇವತ್ತು ಒಂದು ಸ್ಪಷ್ಟ ನಿಲುವನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೆ. ಇನ್ನೊಂದು ಕಡೆ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನ ನಿನ್ನೆನೆ ಕೊನೆಗೊಳಿಸಿರುವಂತಹದ್ದು. 26 ದಿವಸಗಳ ಕಾಲ ಸುದೀರ್ಘ ಉಪವಾಸ ಸತ್ಯಾಗ್ರಹವನ್ನ ಮಾಡಿ ಅವರು ಕೊನೆಗೊಳಿಸಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟ ಶಾಂತಿಯುತವಾಗಿರಬೇಕು, ಮತ್ತೆ ವಿದ್ಯಾರ್ಥಿಗಳ ಮೇಲೆ ಯಾವುದೇ ರೀತಿಯಂತ ದೌರ್ಜನ್ಯ ಆಗಬಾರ್ದು, ಮತ್ತೆ ಈ ಹೋರಾಟ ಏನಿದೆ ದಿಕ್ಕು ತಪ್ಪಬಾರದು. ಆ ನಿಟ್ಟಿನಲ್ಲಿ ನಾನು ಉಪವಾಸವನ್ನು ಅಂತ್ಯಗೊಳಿಸಿದ್ದೇನೆ, ವಿದ್ಯಾರ್ಥಿಗಳ ಒಳಿತಿಗಾಗಿ ನಾನು ಉಪವಾಸವನ್ನು ಅಂತ್ಯಗೊಳಿಸಿದ್ದೇನೆ. ಮತ್ತೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ, ಮತ್ತೆ ಲಿಖಿತ ರೂಪದಲ್ಲಿ ಭರವಸೆಗಳನ್ನು ಕೊಟ್ಟಿರೋದ್ರಿಂದ ನಾನು ಉಪವಾಸವನ್ನ ಅಂತ್ಯಗೊಳಿಸಿದ್ದೀನಿ ಅನ್ನುವಂತ ಸ್ಪಷ್ಟನೆಯನ್ನು ಕೂಡ ಸೋನಂ ವಾಂಗ್ಚುಕ್ ಅವರು ಕೊಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ಇವತ್ತು ಆಗುವಂತಹ ಸಭೆ ಬಹಳಷ್ಟು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ಗಳಿದೆ ಹರೀಶ್. ನೀವು ಹಾಗೆ ನೀವು ಸಂಪರ್ಕದಲ್ಲಿ ಮಾತಾಡ್ತೀನಿ.